ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಸ್ಯಾಂಡಲ್ವುಡ್ನ ನಾಯಕಿ ಸಾನಿಯಾ ಅಯ್ಯರ್ ದಿನಗಳಂತೆ ಇನ್ನೂ ಸುಂದರವಾಗಿಯೇ ಕಾಣಿಸ್ತಿದ್ದಾರೆ. ಡಯಟ್ ಮತ್ತು ವರ್ಕೌಟ್ ಅಂತ ಟೈಮ್ ಸ್ಪೆಂಡ್ ಮಾಡಿಯೇ ತಮ್ಮ ದೇಹವನ್ನು ಅಷ್ಟೇ ಫಿಟ್ ಆಗಿ ಇಟ್ಟುಕೊಂಡಿದ್ದಾರೆ. ಯೋಗ ಹಾಗೂ ಧ್ಯಾನ ಅಂತಲೂ ಮನಸ್ಸನ್ನು ಹೆಲ್ತಿಯಾಗಿ ಇಟ್ಟುಕೊಂಡಿದ್ದಾರೆ. ಸದಾ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರೋ ಸಾನಿಯಾ ಅಯ್ಯರ್ ಇದೀಗ ಹೊರದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಸುಂದರ ಗಲ್ಲಿಯಲ್ಲಿ ನಿಂತು ಚಂದಗೆ ಫೋಸ್ ಕೂಡ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ ಹಲವು ಫೋಸ್ ಕೊಟ್ಟು ಖುಷಿಯಾಗಿ ಕಾಣಿಸಿಕೊಂಡಿದ್ದಾರೆ. ಸಾನಿಯಾ ಅಯ್ಯರ್ ಸದ್ಯ ನ್ಯೂಯಾರ್ಕ್ ಸಿಟಿಯಲ್ಲಿಯೇ ಇದ್ದಾರೆ. ಅಲ್ಲಿಯ ಸುಂದರ ಜಾಗಗಳನ್ನು ನೋಡಿ ಖುಷಿ ಪಡ್ತಿದ್ದಾರೆ. ಅಲ್ಲಿಯೇ ಒಂದಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡು ಸಂತೋಷ ಪಡ್ತಿದ್ದಾರೆ. ಹಾಗೆ ತಮ್ಮ ಈ ಫೋಟೋಗಳ ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಕೂಡ ಸಾನಿಯಾ ಅಯ್ಯರ್ ಹಂಚಿಕೊಂಡಿದ್ದಾರೆ. ಸಾನಿಯಾ ಅಯ್ಯರ್ ತಮ್ಮ ಜನ್ಮದಿನವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗೆ ತಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಸಾನಿಯಾ ಅಯ್ಯರ್ ಧನ್ಯವಾದಗಳನ್ನು ಕೂಡ ಹೇಳಿದ್ದಾರೆ. ಸಾನಿಯಾ ಅಯ್ಯರ್ ಈಗಾಗಲೇ ಹೇಳಿದಂತೆ ಸದ್ಯ ನ್ಯೂಯಾರ್ಕ್ ಸಿಟಿಯಲ್ಲೇ ಇದ್ದಾರೆ. ಇಲ್ಲಿ ಓಡಾಡಿದ ಮತ್ತು ನೋಡಿದ ಜಾಗದ ವಿಶೇಷ ವಿಡಿಯೋ ಮತ್ತು ಫೋಟೋವನ್ನು ಕೂಡ ಆದಷ್ಟು ಬೇಗ ಶೇರ್ ಮಾಡುವುದಾಗಿ ಸಾನಿಯಾ ಅಯ್ಯರ್ ಹೇಳಿಕೊಂಡಿದ್ದಾರೆ. ನಟಿ ಸಾನಿಯಾ ಅಯ್ಯರ್ ಈಗ ಇನ್ನು ಯಾವುದೇ ಸಿನಿಮಾವನ್ನು ಒಪ್ಪಿಕೊಂಡಂತೆ ಕಾಣ್ತಿಲ್ಲ ಬಿಡಿ. ಯಾಕಂದರೆ ಗೌರಿ ಸಿನಿಮಾ ಬಂದಮೇಲೆ ಸಾನಿಯಾ ಅಯ್ಯರ್ ಯಾವುದೇ ಸಿನಿಮಾ ಅನೌನ್ಸ್ ಕೂಡ ಮಾಡಿಲ್ಲ. ಈ ಕುರಿತು ಯಾವುದೇ ಸುದ್ದಿಗಳು ಕೂಡ ಇನ್ನೂ ಹೊರ ಬಂದಿಲ್ಲ. ಸಾನಿಯಾ ಅಯ್ಯರ್ ಈ ಹಿಂದೆ ಗೌರಿ ಚಿತ್ರ ಒಪ್ಪುವ ಮೊದಲೇ ಒಂದಷ್ಟು ಕಥೆಗಳನ್ನು ಕೇಳಿದ್ದರು. ಆ ಕಥೆಯಲ್ಲಿ ಗೌರಿ ಒಪ್ಪಿದ್ದರು. ಹಾಗೆ ಗೌರಿ ಆದಮೇಲೆ ಮತ್ತೊಂದು ಸಿನಿಮಾ ಬರ್ತದೆ ಅನ್ನುವ ನಿರೀಕ್ಷೆ ಕೂಡ ಇದೆ. ಆದರೆ ಸದ್ಯ ಯಾವುದೇ ಸುದ್ದಿ ಇಲ್ಲವೇ ಇಲ್ಲ. ಸಾನಿಯಾ ಅಯ್ಯರ್ ಸದ್ಯ ನ್ಯೂಯಾರ್ಕ್ ಸಿಟಿಯಲ್ಲಿ ಇದ್ದಾರೆ. ಅಲ್ಲಿಯೇ ಸಖತ್ ಟೂರ್ ಹೊಡಿತಿದ್ದಾರೆ. ಅಲ್ಲಿಯ ಜನ, ಅಲ್ಲಿಯ ಸ್ಥಳಗಳು, ಅಲ್ಲಿಯ ಸ್ಪೆಷಲ್ ವುಡ್ ಹೀಗೆ ಹಲವು ವಿಷಯಗಳನ್ನ ಕೂಡ ತಿಳಿದುಕೊಳ್ತಿದ್ದಾರೆ.